ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಯುಗಾದಿ ದಿವಸ ಮಾಂಸ ತಿಂತೇನೆ ಅಂತಾರೆ. ಮಾಂಸನಾದ್ರೂ ತಿನ್ನು ಅಥವಾ ಏನಾದ್ರೂ ಮಾಡ್ಕೋ, ಬೇಡ ಅನ್ನಲ್ಲ. 15% ಮುಸ್ಲಿಮರನ್ನ ಓಲೈಸಲು ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾರೆ. 85% ಹಿಂದೂಗಳಿದ್ರು ಹಿಂದೂ ಸಮಾಜ ಹರಿದು ಹಂಚಿ ಹೋಗ್ತಾ ಇದೆ. ಹಿಂದೂಗಳು ಉಳಿಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಬಾಗಲಕೋಟೆ ಅಭಿವೃದ್ಧಿಗೆ ಚರಂತಿ ಮಠ ಅವರನ್ನ ಗೆಲ್ಲಿಸಬೇಕು ಎನ್ನುವಂತಹ ಸ್ಟೇಟ್ಮೆಂಟ್ ನೀಡಿದ್ರು. ಇದರ ಜೊತೆಗೆ ಈ ಸ್ಟೇಟ್ಮೆಂಟ್ಸ್ ಓಕೆ, ಆದ್ರೆ ಇದರ ಮಧ್ಯದಲ್ಲಿ ಸಿಎಂ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ, ನೀವು ಮಾಂಸ ತಿನ್ನು, ಏನು ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ತುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಆದ್ರೆ ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದ್ರೂ ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿದಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ. 85% ಹಿಂದೂಗಳಿದ್ರು ಕೂಡ ನೀವು ಗೌಡ ಆಗಿದ್ದೀರಿ, ನೀವು ಲಿಂಗಾಯತ ಆಗಿದ್ದೀರಿ, ನೀವು ಕುರುಬ ಆಗಿದ್ದೀರಿ, ನೀವು SC ಆಗಿದ್ದೀರಿ, ನೀವು ST ಆಗಿದ್ದೀರಿ, ಅದ್ರೊಳಗಡೆ ಎಡ ಆಗಿದ್ದೀರಿ, ಅದ್ರೊಳಗಡೆ ಬಲ ಆಗಿದ್ದೀರಿ. ಈ ತರ ಹರಿದು ಹಂಚುವಾಗಿದ್ದೀರಿ. ಲಾಸ್ಟಿಗೆ 2 ದಿನ 7ನೇ ತಾರೀಕು 8ನೇ ತಾರೀಕು ಕವರ್ ಒಳಗಡೆ 2000 ರೂಪಾಯಿ ಹಾಕಿ ಕೊಟ್ಬಿಟ್ರೆ ನೀವು ಓಟ್ ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಅದು ಯೋಚನೆ ಮಾಡಿ. ಇವತ್ತು ದೇಶದ ಪರಿಸ್ಥಿತಿ ಏನಿದೆ, ಇವತ್ತು ಒಬ್ಬ ನರೇಂದ್ರ ಮೋದಿ ಇಲ್ಲ ಅಂತ ಹೇಳಿದ್ರೆ, ಹಿಂದೂಗಳು ಒಗ್ಗಟ್ಟಾಗಿ ಓಟ್ ಹಾಕಿ ನರೇಂದ್ರ ಮೋದಿನ ಪ್ರಧಾನಿ ಮಾಡಲಿಲ್ಲ ಅಂದಿದ್ರೆ ಇವತ್ತು ದೇಶ ಕೊಡುಗಾಲ ಇರ್ತಿತ್ತ. ಹಾಗೆಯೇ ನಮ್ಮ ಹಿಂದೂಗಳು ಇವತ್ತು ಉಳಿಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಾಗಬೇಕು. ನಮ್ಮ ಶಿವಾಜಿ ಜಯಂತಿ ನಡಿಬೇಕು, ಬಸವ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕ ಜಯಂತಿಗಳು ವಿಜೃಂಭಣೆಯಿಂದ ನಡಿಬೇಕು ಅಂತಂದ್ರೆ ದೇಶ ಕಾಯಕ್ಕೆ ಒಬ್ಬ ಮೋದಿ ಇದ್ರೆ ಸಾಕಾಗಲ್ಲ. ನಮ್ಮ ಬಾಗಲಕೋಟೆ ಹಿತರಕ್ಷಣೆ ಮಾಡಲಿಕ್ಕೆ ಡಾಕ್ಟರ್